चाची को चांदी के चमचे से चटनी चटाई चू ये दाना खा पानी पी ಬರ್ಡನ್ಸಾ. ಇವತ್ತು ನಾನು ರಾಮರಾಜ್ದಲ್ಲಿ ತಂದಿರೋ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ತೋರ್ಸೋಣ ಅಂತ ಅನ್ನಿಸ್ತು. ಅದಕ್ಕೆ ಸಾಡಿ ರಿವ್ಯೂ ಮಾಡೋಣ ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಯಾರಿ ಹಾಕ್ಕೊಂಡು ಫಸ್ಟ್ ಟೈಮ್ ಎವರ್ ನಾನು ಪಬ್ಬಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಇದು ಮಲ್ ಕಾಟನ್ ಸ್ಯಾರಿ, ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ, ಬಾಡಿ ಹಗಿಂಗ್ ಇದೆ, ಲೈಟ್ ವೇಟ್ ಇದೆ, ಡ್ರೇಪ್ ಮಾಡೋಕ್ಕೆ ತುಂಬ ಈಸಿ, ಲೈಟ್ ವೇಟ್ ಇದೆ, ಆಮೇಲೆ ಬ್ರೀದೇಬಲ್ ಇದೆ, ಶಕೆ ಆಗಲ್ಲ, ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಇದೆ, ಚೆನ್ನಾಗಿದೆ. ಸೊ ಈ ಸ್ಯಾರಿಗೆ ನಾನು 750 ಕೊಟ್ಟು ತೊಗೊಂಡಿರೋದು. ಸೊ ಸ್ಯಾರಿದು ಮಟೀರಿಯಲ್ ಎಷ್ಟಾಯಿತು, ಫಸ್ಟ್ ಆಫ್ ಆಲ್ ಮಲ್ ಕಾಟನ್ ಇದು ಮಟೀರಿಯಲ್. ಸೊ ಆಮೇಲೆ ಕಲರ್ ತುಂಬ ಚೆನ್ನಾಗಿದೆ, ಒಂಥರ ಲೈಮ್ ಗ್ರೀನ್ ಕಲರ್ ಇದೆ. ಸ್ಯಾರಿ ಕಲರ್ ತುಂಬ ಫ್ರೆಶ್ ಇದೆ, ಲೈಮ್ ಗ್ರೀನ್ ಕಲರ್. ಆಮೇಲೆ ಪ್ರಿಂಟ್ ತುಂಬ ಯುನೀಕ್ ಆಗಿದೆ, ಸಿಂಪಲ್ ಮತ್ತು ಒಂಥರ ಯುನೀಕ್ ಆಗಿರೋ ಪ್ರಿಂಟ್ ಇದೆ, ತುಂಬ ಫ್ಯಾನ್ಸಿ ಕಾಣುತ್ತೆ, ಒಂಥರ ಟ್ರೆಂಡಿ ಕಾಣುತ್ತೆ, ಎಲ್ಲ ಇಷ್ಟ ಆಯಿತು. ಪ್ರೈಸ್, ಮಟೀರಿಯಲ್, ಪ್ರಿಂಟ್, ಕಲರ್, ಎವ್ರಿಥಿಂಗ್. ರಾಮರಾಜಲ್ಲಿ ಶಾಪಿಂಗ್ ಮಾಡೋಕ್ಕೆ ಯಾಕೆ ಇಷ್ಟ ಅಂದರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೆಕೆಂಡ್, ಪ್ರೈಸ್ ರೀಸ್ನೇಬಲ್ ಇರುತ್ತೆ, ಒಳ್ಳೆ ಅಂದರೆ ತುಂಬ ಜಾಸ್ತಿನೂ ಇರೋಲ್ಲ. ಸೊ ಒಳ್ಳೆ ಕ್ವಾಲಿಟಿ ಕಡಿಮೆ ರೀಸ್ನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ನನಗೆ ರಾಮರಾಜಲ್ಲಿ. ಆಮೇಲೆ ಮಟೀರಿಯಲ್ ತುಂಬ ಚೆನ್ನಾಗಿರುತ್ತೆ, ತುಂಬ ಯುನೀಕ್ ಆಗಿ ಸಾರಿ ಮಟೀರಿಯಲ್ ಆಗಲಿ, ಪ್ರಿಂಟ್ಸ್ ಆಗಲಿ ಒಂಥರ ಯುನೀಕ್ ಆಗಿ ಸಿಗುತ್ತೆ. ಒಂದು ಸಲ ನಾನು ತೊಗೊಂಡಿರೋದು, ಇನ್ನೊಂದು ಸಲ ನಾನು ನೋಡಿಲ್ಲ. ನಾನು ಸಾರಿ ತೊಗೊಂಡಿದ್ದೆ ಫಸ್ಟ್ ಟೈಮ್ ನಾನು ಲೀನನ್ ಸಾರಿ ತೊಗೊಂಡಿದ್ದೆ ರಾಮರಾಜಲ್ಲಿ. ಸೊ ಆ ಥರ ಮತ್ತೆ ಲೀನನ್ ಸಾರಿನ ನಾನು ಎಷ್ಟು ಸಲ ಹೋದರೆ ಲೀನನ್ ಸಾರಿನ ಕೇಳ್ತಾ ಇರ್ತೀನಿ, ಅದು ಮತ್ತೆ ಆ ಥರ ಸಾರಿನೇ ಸಿಗ್ತಾ ಇಲ್ಲ. ಸಾರಿ ತುಂಬ ಇಷ್ಟ ಆಗಿದೆ ನನಗೆ, ನಾನು ಹಾಕೊಂಡು ಆಲ್ಮೋಸ್ಟ್ 1.5 hours ಆಯಿತು. ಬಟ್ ಸಾರಿ ಹಾಕೊಂಡಿದ್ದೀನಿ ಅಂತ ಫೀಲೇ ಆಗ್ತಿಲ್ಲ, ಅಷ್ಟು ಲೈಟ್ ವೇಟ್ ಇದೆ. ಸೊ ಇವತ್ತು ಗುಂಡಣ್ಣಗೆ ಒಂಥರ ಬೇರೆ ಥರ ರೆಡಿ ಮಾಡಿದ್ದೀನಿ, ನಾನು ಮಾಡಿಲ್ಲ, ಅವ್ರ ಅಪ್ಪ ಮಾಡಿದ್ದಾರೆ. ಸೊ ಇದು ಅವ್ರ ಅಪ್ಪಂದು ಸ್ಟೈಲು. ಸೊ ಒಂಥರ ಫಸ್ಟ್ ಟೈಮ್ ರೆಡಿ ಮಾಡಿರೋದು ಈ ಥರ. ತುಂಬ ಚೆನ್ನಾಗಿ ಕಾಣ್ತಿದೆ ನನ್ನ ಮಗ, ತುಂಬ ಕ್ಯೂಟಾಗಿ ಕಾಣ್ತಿದ್ದಾನೆ. ಸೊ ಅವನು ಎಂಜಾಯ್ ಮಾಡ್ತಿದ್ದಾನೆ ಅನ್ಸುತ್ತೆ. ಲುಕ್ ಎಟ್ ದ ಕ್ಯಾಮ್ರಾ. ಹೇರ್ ಸ್ಟೈಲ್ ಸರಿ ಮಾಡೋಣ. ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಇವಾಗ 8 ಗಂಟೆ ಆಗ್ತಿದೆ. ನಾವು ಬ್ಲೂ ವಾಟರ್ಸ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ಅಂತ. ಪಬ್ ಇದೆ ಆ್ಯಕ್ಚುಲಿ ಅಲ್ಲಿ. ಯೂಶ್ವಲಿ ನಾವು ಅಲ್ಲೇ ಹೋಗ್ತೀವಿ, ಊಟ ಚೆನ್ನಾಗಿ ಸಿಗುತ್ತೆ, ಆಮೇಲೆ ಆ್ಯಂಬಿಯನ್ಸ್ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಹೋಗೋದು ಜಾಸ್ತಿ. ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾನು ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ. ನಾನು ಕೆಲವೊಂದು ಜನಕ್ಕೆ ನೋಡಿದ್ದೆ ಪಬ್ಬಿಗೆಲ್ಲ ಸಾರಿ ಹಾಕೊಂಡು ಬರೋದು, ಆಮೇಲೆ ಒಬ್ಬೊಬ್ಬರು ಘಾಗ್ರಾನು ಹಾಕೊಂಡು ಬರ್ತಿದ್ರು. ನವರಾತ್ರಿ ಟೈಮಲ್ಲಿ ನಾನು ಒಂದ್ಸಲ ನೋಡಿದ್ದೆ. ಅವರು ಗರ್ಭ ಎಲ್ಲ ಆಡಿ, ಪುಣೆಯಲ್ಲಿ ಆ್ಯಕ್ಚುಲಿ ಗರ್ಭ ಎಲ್ಲ ಆಡಿ ಗರ್ಭ ಮುಗಿಸ್ಕೊಂಡು ಅದೇ ಡ್ರೆಸ್ಸಲ್ಲಿ ಪಬ್ಬಿಗೆ ಬಂದಿದ್ರು. ಸೊ ನಾನು ಅಂದ್ಕೊಂಡೆ ಹೇಗಪ್ಪ ಬರ್ತಾರೆ ಜನ, ಕಂಫರ್ಟೇಬಲ್ ಆಗಿರುತ್ತಾ ಅವ್ರಿಗೆ, ಏನು ಅನ್ಸಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಾಗ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿದ್ರು, ಒಂದ್ಸಲ ಪಬ್ಬಿಗೆ ನೀನು ಸಾರಿ ಹಾಕೊಂಡು ಬಾ ಅಂತ. ನಾನು ಅಂತಿದ್ದೆ ಪಬ್ಬಿಗೆ ಯಾರು ಸಾರಿ ಹಾಕೊಂಡು ಹೋಗ್ತಾರೆ. ಸೊ ನಾನು ಇಷ್ಟು ದಿನ ಟ್ರೈ ಮಾಡಿರಲಿಲ್ಲ. ಇವತ್ತು ಯಾಕೋ ಅನ್ನಿಸ್ತು, ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಐಡಿಯಾ, ಇವತ್ತು ಸಾರಿ ಹಾಕೋ ಅಂತ, ಪಬ್ಬಿಗೆ ಹೋಗೋಣ ಅಂತ ಒಂಥರ ಸ್ಪಾಂಟೇನಿಯಸ್ ಆಗಿ ಹೇಳಿದ್ರು. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಹೇಗಿರುತ್ತೆ ನೋಡೋಣ. ಆಮೇಲೆ ಪಬ್ಬಿಗೆ ಅಂದರೆ ನಾವೇನಲ್ಲಿ ಹೋಗಿ ಡಾನ್ಸ್ ಫ್ಲೋರ್ ಮೇಲೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಲ್ಲ, ಯಾಕಂದರೆ ಅನ ಇದ್ದಾನೆ ಜೊತೆಲಿ, ಲೌಡ್ ಮ್ಯೂಸಿಕ್ ಇರುತ್ತೆ. ಸೊ ಅಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಹೋಗಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು
ಸುಮ್ಮನೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬರೋಣ ಅಂತ ಪ್ಲಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಳೆ ಹಾಗೆ ನೀರು ಬರ್ತಿದೆ. ಸೊ ನಾವು ಇಲ್ಲಿ ರೀಚ್ ಆಗಿದ್ದೀವಿ ಬ್ಲೂ ವಾಟರ್ಸ್ಗೆ. ಇವಾಗ ಸ್ವಲ್ಪ ಜನ ಬಂದಿದ್ದಾರೆ, ನಾವು ಬಂದಾಗ ಸ್ವಲ್ಪ ಜಾಸ್ತಿ ಜನ ಇರಲಿಲ್ಲ. ನಾವು ಇಲ್ಲಿ ಬಂದಾಗ ಪಿನಾಕೊಲಾಡ, ನನಗೆ ಇಷ್ಟ ಇಲ್ಲಿ ಇದು ಪಿನಾಕೊಲಾಡ. ಸೊ ಪಿನಾಕೊಲಾಡ ಆರ್ಡರ್ ಮಾಡಿದ್ದೀನಿ. ಬೇರೆ ಇನ್ನೂ ಐಟಮ್ಸ್ ಆರ್ಡರ್ ಮಾಡಿದ್ದೀವಿ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಊಟ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಗುಂಡಣ್ಣ ಸ್ವಲ್ಪ ಕಿರಿಕಿರಿ ಮಾಡ್ದ, ಆಮೇಲೆ ಮಲ್ಕೊಂಡ. ಅವ್ನು ಮಲಗಿದ್ದಕ್ಕೆ ನಾನು ಆರಾಮಾಗಿ ಊಟ ಮಾಡೋದು ಪಾಸಿಬಲ್ ಆಯಿತು. ಅವರಪ್ಪ ತೊಗೊಂಡು ಕೂತಿದ್ರು ಈ ಸಲ. ಪ್ರತಿ ಸಲ ನಾನು ತೊಗೊಂಡು ಓಡಾಡ್ತಿದ್ದೆ ಊಟ ಮಾಡಬೇಕಾದ್ರೆ, ಬಟ್ ಈ ಸಲ ಅವರಪ್ಪ ತೊಗೊಂಡು ಕೂತಿದ್ರು. ಅದಕ್ಕೆ ಆರಾಮಾಗಿ ಊಟ ಮಾಡಿ ಇವಾಗ ಊಟ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟೇ ಹೇಳಿ ಇವತ್ತು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.